ಇಂದು ನಾವು ಸಂವಿಧಾನದ ವಿಧಗಳ ಬಗ್ಗೆ ಚರ್ಚಿಸೋಣ. ಇಂದು ಸಂವಿಧಾನವನ್ನು ಪ್ರಮುಖವಾಗಿ 2 ರೀತಿಯಲ್ಲಿ ವಿಭಾಗಿಸಬಹುದು. ಅವುಗಳೆಂದರೆ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ಎಂದರೆ ಪ್ರತಿಯೊಂದನ್ನು ಬರೆದಿಟ್ಟಂಥ ಸಂವಿಧಾನಕ್ಕೆ ಲಿಖಿತ ಸಂವಿಧಾನ ಎನ್ನುತ್ತಾರೆ. ಉದಾಹರಣೆಗೆ ಭಾರತ, ಅಮೆರಿಕ ಮತ್ತು ಕೆಲವು ಅಂಶಗಳನ್ನು ಬರೆದಿಟ್ಟಿದ್ದು, ಉಳಿದೆಲ್ಲ ಅಂಶಗಳು ಸಂಪ್ರದಾಯಗಳಿಂದ ಮತ್ತು ಸಂಪ್ರದಾಯಗಳಿಂದ ಮತ್ತು ಹಿಂದಿನ ನಡೆನುಡಿಗಳಿಂದ ಬೆಳೆದು ಬಂದಂಥ ಸಂವಿಧಾನಕ್ಕೆ ಅಲಿಖಿತ ಸಂವಿಧಾನ ಎನ್ನುತ್ತಾರೆ. ಇದರರ್ಥ ಎಲ್ಲವೂ ಹಿಂದಿನ ಸಂಪ್ರದಾಯದಿಂದಲೇ ಬೆಳೆದು ಬಂದಿರುವುದಿಲ್ಲ, ಕೆಲವು ಅಂಶಗಳನ್ನು ಮಾತ್ರ ಬರೆದಿಟ್ಟಿರುತ್ತಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಇಂಗ್ಲೆಂಡಿನ ಸಂವಿಧಾನ. ಮತ್ತು ತಿದ್ದುಪಡಿಯ ಆಧಾರದ ಮೇಲೆ ಸಂವಿಧಾನಗಳನ್ನು 2 ರೀತಿಯಲ್ಲಿ ವಿಭಾಗಿಸುತ್ತಾರೆ. ಒಂದು ನಮ್ಯ ಸಂವಿಧಾನ ಮತ್ತು ಇನ್ನೊಂದು ಅನಮ್ಯ ಸಂವಿಧಾನ. ನಮ್ಯ ಸಂವಿಧಾನ ಎಂದರೆ ಯಾವ ಸಂವಿಧಾನವನ್ನು ಅತಿ ಸುಲಭ ವಿಧಾನದಿಂದ ತಿದ್ದುಪಡಿ ಮಾಡಲ್ಪಡುತ್ತದೆಯೋ ಅದು ನಮ್ಯ ಸಂವಿಧಾನ. ಯಾವ ಸಂವಿಧಾನವು ಸುಲಭವಾಗಿ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲವೋ ಅದು ಅನಮ್ಯ ಸಂವಿಧಾನ. ಆದರೆ ಭಾರತದ ಸಂವಿಧಾನವು ನಮ್ಯ ಮತ್ತು ಅನಮ್ಯದ ಸಂಗಮವಾಗಿದೆ. ಕೆಲವು ವಿಷಯಗಳನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಇದು ನಮ್ಯ ಸಂವಿಧಾನದ ಲಕ್ಷಣ. ಮತ್ತು ಕೆಲವು ವಿಷಯಗಳನ್ನು ತುಂಬ ಕಠಿಣವಾದ ವಿಧಾನದಲ್ಲಿ ತಿದ್ದುಪಡಿ ಮಾಡಬಹುದು. ಇದು ಅನಮ್ಯ ಸಂವಿಧಾನ. ಭಾರತದ ಸಂವಿಧಾನವು ಅನಮ್ಯವೂ ಆಗಿದೆ, ನಮ್ಯ ವಿಧಾನದ ಮೂಲಕ ಕೂಡ ತಿದ್ದುಪಡಿ ಮಾಡಬಹುದಾಗಿದೆ.